ನನ್ನ ಗೆಳೆಯನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಶಕುಂತಲಾ ಆಂಟಿ ಕಾಣೆ ಆಗಿದರೆ ಅಂತಿದ್ದ ಹಾಗೆ ಕೂಸ್ದೋದ. ಇರೋ ಬರೋ ದೇವರಿಗೆಲ್ಲ ಪೂಜೆ ಮಾಡ್ತಾನೆ, ಹರಕೆ ಹೊತ್ಕೋತಾನೆ, ಅನ್ನ ಸಂತರ್ಪಣೆ ಮಾಡ್ತಾನೆ. ಅಯ್ಯೋ, ಅವ್ರಿವನು ಕೊಟ್ಟಿರೋ ಕಷ್ಟ ಒಂದ ಎರಡ? ಮಕ್ಕಳನ್ನ ದೂರ ಮಾಡಿದ್ರು, ಹೆಂಡತಿನ ದೂರ ಮಾಡಿದ್ರು, ಆದರೂ ಅಮ್ಮ ಕಳೆದೋದ್ರಲ್ಲ ಅಂತ ಕಿವಿಗೆ ಬೀಳ್ತಿದ್ದ ಹಾಗೇನೆ ಓಹೋ ನೊಂದ್ಕೊಂಬಿಟ್ಟ. ಇರೋ ಬರೋ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡ, ಅನ್ನ ಸಂತರ್ಪಣೆ ಮಾಡ್ದ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾನೆ. ತನಗೆ ನೋವು ಕೊಟ್ಟವ್ರಿಗೆ ನೋವಾಗಬಾರ್ದು ಅಂತ ಬೇಡ್ಕೊಳ್ಳೋ ಪುಣ್ಯಾತ್ಮ ಅಂದರೆ ಇಡೀ ಪ್ರಪಂಚದಲ್ಲಿ ಇವನು ಒಬ್ಬನೇ ಅನಿಸುತ್ತೆ. ಇವನು ಇಲ್ಲಿ ಹುಟ್ಟಬಾರ್ದಾಗಿತ್ತು ಅಂಕಲ್, ದೇವಲೋಕದಲ್ಲಿ ಹುಟ್ಟಬೇಕಾಗಿತ್ತು. ಮಿಸ್ ಆಗಿ ಇಲ್ಲಿ ಹುಟ್ಟುಬಿಟ್ಟಿದ್ದಾನೆ ಈ ಕೆಟ್ಟ ಪ್ರಪಂಚದಲ್ಲಿ. ಅಂದಪ್ಪ, ಅವನಿಂದ ಕಲಿಯೋದು ತುಂಬ ಇದೆ. ದೃಷ್ಟಿಯಂತೆ ಸೃಷ್ಟಿ ಅಂತಾರಲ್ಲ, ನಾವು ಎಲ್ಲರಲ್ಲೂ ನೆಗೆಟಿವಿಟಿನೇ ಹುಡುಕ್ತಾ ಹೋದ್ರೆ ಎಲ್ಲರೂ ಕೆಟ್ಟವರಾಗೆ ಕಾಣ್ತಾರೆ. ಅನ್ನೋದಪ್ಪ ಒಂದು ಮಾತು ಹೇಳ್ತೀನಿ, ಇಲ್ಲಿ ಯಾರು ಕೆಟ್ಟವರು ಅಂತಿಲ್ಲ. ಒಳ್ಳೆತನದ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು ಅಷ್ಟೇ. ಸಾರಾ ಸಗಟಾಗಿ ಇವನು ಕೆಟ್ಟವನು ಅಂತ ಯಾರ ಬಗ್ಗೆನೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಆನಂದಪ್ಪ. ಆದರೆ ಒಳ್ಳೆತನ ಗುರುತಿಸೋದಕ್ಕೆ ಒಳ್ಳೆ ಮನಸ್ಸಿರ್ಬೇಕು ಕಣಪ್ಪ. ಆದರೆ ಅದು ಎಲ್ಲರಲ್ಲಿ ಇರಲ್ಲ. ನಮ್ಮ ಗೌತಮ್ ಥರ, ಅವನೊಂಥರ ನಮ್ಮ ಮಧ್ಯೆ ಇರೋ ಬುದ್ಧನ ಥರ, ಸಂಸಾರದಲ್ಲಿರೋ ಸನ್ಯಾಸಿ ಥರ. ಹೆಸರಿಗೆ ಸರಿಯಾಗಿ ಅವನು ಗೌತಮ್ ಬುದ್ಧನೇ ಕಣಪ್ಪ, ನಿಜವಾಗ್ಲೂ ಗೌತಮ್ ಬುದ್ಧನೇ. ಆನಂದಪ್ಪ, ಅವನಲ್ಲಿ ಮಾತೃ ಹೃದಯ ಇದೆ, ಅಪಾರವಾದ ಪ್ರೀತಿ ಇದೆ. ಆನಂದಪ್ಪ, ಒಂದು ಮಾತು ಹೇಳ್ತೀನಿ, ಯಾರ ಹತ್ರ ಕ್ಷಮಿಸೋ ಗುಣ ಇದೆಯೋ ಅವ್ರು ಮಹಾತ್ಮರು, ಖಂಡಿತ ಮಹಾತ್ಮರು. ಇವನು ನಿಜವಾಗ್ಲೂ ಮಹಾತ್ಮ ಕಣಪ್ಪ. ಇಂಥವ್ರು ಸಿಗೋದು ಬಹಳ ಅಪರೂಪ ಮತ್ತೆ ಪುಣ್ಯ. ಅಂಥವ್ರ ಜೊತೆ ಬದುಕ್ತಾ ಇದೀವಲ್ಲ ನಾವು, ಅದು ನಮ್ಮ ಭಾಗ್ಯ ಕಣಪ್ಪ. ಒಳ್ಳೆ ರೀತಿಯಲ್ಲಿ ಬದುಕೋದು ಹೇಗೆ ಅಂತ ಅವನಿಂದ ಕಲಿಬೇಕು ನಾವು. ಆನಂದಪ್ಪ, ನಂಗೆ ಆಶ್ಚರ್ಯ ಆಗೋದು, ಎಂಥ ಕಠೋರ ಕಷ್ಟ ಬಂದ್ರು ತನ್ನ ಗುರಿನ ಬಿಟ್ಟಿಲ್ಲ, ಕರ್ತವ್ಯ ಮರೆತಿಲ್ಲ. ಗೌತಮ್ಗೆ ನನ್ನ ತಂಗಿ ಶಕುಂತಳಿಂದ ಒಂದು ಚೂರು ತಾಯಿ ಪ್ರೀತಿ ಸಿಗಲಿಲ್ಲ ಆನಂದಪ್ಪ. ಆದರೂ ತಾಯಿಗೇನಾಗಬಾರ್ದು, ಅವಳು ಸುಖವಾಗಿರ್ಬೇಕು ಅಂತ ಮನಸ್ಸಲ್ಲಿ ಹಾತೊರಿತಾ ಇರ್ತಾನಲ್ಲೋ. ಅದು ಗೌತಮ್ ಅಂದ್ರೆ. ಅದೇ ಕಾರಣಕ್ಕೆ ನಮ್ಗೆಲ್ರಿಗೂ ಮಾದರಿಯಾಗಿ ನಿಲ್ಲೋದವ. ಎಷ್ಟೇ ಕಷ್ಟ ಉಂಡ್ರು, ಎಷ್ಟೇ ನೋವು ತಿಂದ್ರು ತನ್ನ ಸಂಬಂಧಗಳನ್ನು ಮರೆತಿಲ್ಲ, ತನ್ನ ಜವಾಬ್ದಾರಿಯನ್ನು ಮರೆತಿಲ್ಲವಲ್ಲ ಅವನು. ಅನ್ನದಪ್ಪ, ಒಂದು ಮಾತು ಹೇಳ್ತೀನಿ, ದೇವರಾಣಗಿದು ಎಲ್ಲರಿಂದ ಖಂಡಿತ ಸಾಧ್ಯ ಇಲ್ಲ, ಇಂಪಾಸಿಬಲ್. ಅವನ ಜಾಗದಲ್ಲಿ ಯಾರೇ ಇರ್ತಿದ್ರು ಈ ಥರ ಇರ್ತಾ ಇರಲಿಲ್ಲ ಆನಂದಪ್ಪ. ಅನ್ನದಪ್ಪ, ಎಂಥ ದೊಡ್ಡ ವ್ಯಕ್ತಿತ್ವ ಅಲ್ಲ ಅವನು. ಅವ್ನ ಎದುರುಗಡೆ ಬಂದು ಮುಖ ನೋಡಿದ್ರೆ ಸಾಕಣಪ್ಪ, ಗೌರವ ತಾನಾಗಿ ಹುಟ್ಟಿ ಬರುತ್ತೆ. ಅಂಥ ಮಹಾನ್ ಪುರುಷ ಕಣಪ್ಪ ಅವನು. ಆನಂದಪ್ಪ, ಈ ರಕ್ತ ಸಂಬಂಧಿಗಳೆಲ್ಲ ಕಡಿದು ರಕ್ತದ ರುಚಿ ನೋಡ್ತಾರೋ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಮನಸ್ಸಲ್ಲಿ ಹುಟ್ಟುತ್ತಲ್ಲ ಪ್ರೀತಿ, ವಿಶ್ವಾಸ, ಸಂಬಂಧ, ಅದು ನಿಜವಾದ ಸಂಬಂಧ ಕಣಪ್ಪ. ನಾಳೆ ಗೌತಮ್ಗೆ ಶಕುಂತಳ ಸಿಕ್ಕಿದ್ರು ಶಕುಂತಳಂಗೆ ಅವನ ಮೌಲ್ಯ ಅರ್ಥ ಆಗಬೇಕು, ಅವನೇ ನಿಜವಾದ ಮಗ ಅಂತ ತಿಳುವಳಿಕೆ ಬರಬೇಕು. ಅಲ್ಲ, ಇಂಥ ಪುಣ್ಯಾತ್ಮನಿಗೆ ನಾವು ನೋವು ಕೊಟ್ಬಿಟ್ನಲ್ಲ ಅಂತ ಅವಳ ಮನಸ್ಸು ಹಿಂಡಬೇಕು. ಅಲ್ಲ ಅಂದಪ್ಪ, ನಿಜವಾಗ್ಲೂ ಅವಳಿಗೆ ಅನಿಸುತ್ತೆ, ಅನಿಸ್ಬೇಕು.